ಸಿದ್ದರಾಮಯ್ಯ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಅನವಶ್ಯಕ ಪ್ರಭಾವವನ್ನ ಬೆಳೆಸಿದ್ದಾರೆ. ಪಾರ್ವತಿ ಸಿದ್ದರಾಮಯ್ಯಗೆ ಸೈಟು ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. ಸೈಟು ಪಡೆದಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜ್ಯದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ರಾಜಕೀಯ ಸಮರಕ್ಕೆ ಕಾರಣವಾಗಿದ್ದಂಥ ಮೂಡ ನಿವೇಶನ ಹಂಚಿಕೆ ಹಗರಣ ವಿಚಾರ. ಈ ವಿಚಾರಕ್ಕೆ ಈಗ ಒಂದು ತಿರುವು ಸಿಕ್ಕಿದೆ. ಯಾರಿಂದ? ಜಾರಿ ನಿರ್ದೇಶನಾಲಯದಿಂದ ಒಂದು ಪ್ರಮುಖವಾದಂತಹ ತಿರುವು ಸಿಕ್ಕಿದೆ. ಸಿದ್ದು ಪತ್ನಿ ಮೂಡ ನಿವೇಶನ ಅಕ್ರಮ ನಿಜ ಅಂತ ಹೇಳಿ ಇಡಿ ಒಂದು ಹೊಸ ಬಾಂಬ್ ಸಿಡಿಸಿರೋದು ನಿಜಕ್ಕೂ ಆಶ್ಚರ್ಯ. ಇನ್ನೂ ಕೂಡ ಕಾನೂನಿನಲ್ಲಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯನವರಿಗೆ ಈಗ ಈ ಇಡಿ ಜಾರಿ ನಿರ್ದೇಶನಾಲಯದ ಈ ವರದಿಯಿಂದ ಎಲ್ಲೋ ಒಂದು ಕಡೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪೆನ್ ಟು ಪೆನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಪಾರ್ವತಿ ಸಿದ್ದರಾಮಯ್ಯ ಸೈಟು ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂದ್ರೆ ಇಡಿ ರಿಪೋರ್ಟ್ನಲ್ಲಿ ಏನೇನಿದೆ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋಣ ನಾವೀಗ. ಮೊದಲ ಪಾಯಿಂಟ್, ಪಾರ್ವತಿ ಸಿದ್ದರಾಮಯ್ಯಗೆ ಸೈಟು ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. ಇಷ್ಟು ದಿನಗಳ ಕಾಲ ಅದ್ಯಾವುದೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರಾಗ್ಲಿ, ಅವರ ಪತ್ನಿ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ. ಆದರೆ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಪಾರ್ವತಿ ಸಿದ್ದರಾಮಯ್ಯಗೆ ಸೈಟು ಹಂಚಿಕೆ ಆಗಿದೆಯಲ್ಲ, ಅದು ಕಾನೂನು ಉಲ್ಲಂಘನೆ ಆಗಿರೋದು. ಇನ್ನು ಸಿದ್ದರಾಮಯ್ಯ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಅನವಶ್ಯಕ ಪ್ರಭಾವವನ್ನ ಬೆಳೆಸಿದ್ದಾರೆ. ಅನವಶ್ಯಕ ಪ್ರಭಾವ ಇಲ್ಲಿ ನಾನು ಹೇಳಬೇಕು ಅಂತ ಅಂದ್ರೆ, ದಾಖಲೆ ತಿರುಚಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಪ್ರಭಾವ ಬೀರಿ 14 ಸೈಟುಗಳನ್ನ ಹಂಚಿಕೆ ಮಾಡಿಕೊಂಡಿದ್ದಾರೆ. ಪ್ರಭಾವ ಬೀರಿದ್ದಾರೆ. ಬಹಳ ಪ್ರಮುಖವಾಗುತ್ತೆ ಈ ಒಂದು ವಿಚಾರ. ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ. ಪಾರ್ವತಿಗೆ ಸೈಟು ಸಿಕ್ಕ ಸಂದರ್ಭದಲ್ಲಿ ಶಾಸಕ ಯತೀಂದ್ರ ಮೂಡ ಸದಸ್ಯ ಆಗಿದ್ರು. ಅಂದ್ರೆ ಆಗ ಶಾಸಕರಾಗಿದ್ರು ಯತೀಂದ್ರ ಅವರು, ಈಗಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮೂಡ ಸದಸ್ಯರಾಗಿದ್ದು ಕೂಡ ಯತೀಂದ್ರ ಅವರು, ಸಿದ್ದರಾಮಯ್ಯನವರ ಪುತ್ರ. ಯಾವಾಗ ಅವರ ತಾಯಿಗೆ ಪಾರ್ವತಿ ಅವರಿಗೆ ಸೈಟು ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಮೂಡ ಸದಸ್ಯರಾಗಿರ್ತಾರೆ. ಇನ್ನು ಸೈಟು ಪಡೆದಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಸೈಟು 14 ಸೈಟ್ಗಳನ್ನು ಏನ್ ಪಡಿತಾರಲ್ಲ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ಇರಲ್ಲ, ಆದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ರು ಸಿದ್ದರಾಮಯ್ಯನವರು. ಮೂಡ ಜಾಗವನ್ನೇ ಖರೀದಿಸಿದ್ದ ಸಿದ್ದು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿದಾರಲ್ಲ, ಅವರು ಮೂಡ ಜಾಗವನ್ನೇ ಖರೀದಿ ಮಾಡಿದ್ರು. ಅದು ಕೂಡ ಮೂಡ ಸದಸ್ಯ ಯತೀಂದ್ರ ಅವರು ಆಗಿದ್ದಂತ ಸಂದರ್ಭದಲ್ಲಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮೂಡ ಸೈಟ್ ಅನ್ನ ಖರೀದಿ ಮಾಡಿದ್ರು. ಮೂಡ ಜಾಗವನ್ನೇ ಕೃಷಿ ಜಮೀನು ಅಂತ ತೋರಿಸಿ ಜಮೀನನ್ನ ಖರೀದಿ ಮಾಡಿರ್ತಾರೆ ಇವರು. ಮೂಡ ಜಾಗ ಏನಿದೆಯಲ್ಲ, ಅದು ಜಮೀನು ಅಂತ ಹೇಳಿ, ಕೃಷಿ ಭೂಮಿ ಅದು ಅಂತ ಹೇಳಿ ಇವರು ಖರೀದಿ ಮಾಡಿರ್ತಾರೆ ಆ ಜಾಗವನ್ನ. ಮಾಲೀಕ ದೇವರಾಜ್ ಮಾರುವ ಮೊದಲೇ ಮೂಡ ಸೈಟುಗಳು ಮಂಜೂರಾಗಿದ್ವು. ಆ ದೇವರಾಜ್ ಏನಿದಾರಲ್ಲ, ಜಾಗದ ಮಾಲೀಕ, ಅವರು ಮಾರುವ ಮುನ್ನವೇ ಅವರು ಎಲ್ಲೋ ಒಂದ್ ಕಡೆ ಮಾರುವ ಮೊದಲೇ ಮೂಡ ಸೈಟುಗಳು ಮಂಜೂರಾಗಿದ್ವು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಖರೀದಿಗೂ ಮೊದಲೇ ಮಲ್ಲಿಕಾರ್ಜುನ ಸ್ವಾಮಿಗೆ ಸೈಟುಗಳು ಮಂಜೂರಾಗಿದ್ದಾವೆ. ನೋಡಿ, ಖರೀದಿಗೂ ಮೊದಲೇ ಮಲ್ಲಿಕಾರ್ಜುನ ಸ್ವಾಮಿಗೆ ಸೈಟುಗಳು ಮಂಜೂರಾಗಿದ್ವು. ಇದು ಹೇಗೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿದೆ. ಪಾರ್ವತಿ ಅವರಿಗೆ ಸೈಟು ಹಂಚಿದ್ದು ಮೂಡ ವಿಭಾಗ ಅಲ್ಲ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿದ್ದು ಮೂಡ ವಿಭಾಗ ಅಲ್ಲ. ಇಡೀ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಇದು. ಪಾರ್ವತಿ ಅವರಿಗೆ ಸೈಟ್ ಹಂಚಿದವರು ಮೂಡ ಕಮಿಷನರ್ ನಟೇಶ್. ಮೂಡ ವಿಭಾಗ ಅಲ್ಲ. ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ಮಾಡಿದ್ದು ಆಗ ಇದ್ದಂತ ಕಮಿಷನರ್ ನಟೇಶ್ ಅವರು ಹಂಚಿಕೆಯನ್ನ ಮಾಡಿರ್ತಾರೆ ಸೈಟ್ನ. ಸ್ವ ಇಚ್ಛೆಯಿಂದ ನಟೇಶ್ರಿಂದ ಮೂಡ ಸೈಟು ಹಂಚಿಕೆಯಾಗುತ್ತೆ. ಯಾಕಾಗಲ್ಲ? ಸಿದ್ದರಾಮಯ್ಯನವರ ಪತ್ನಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು, ಜೊತೆಗೆ ವಿಪಕ್ಷ ನಾಯಕರಾಗಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಹಾಗಾಗಿನೇ ಅವರು ತಮ್ಮ ಸ್ವ ಇಚ್ಛೆಯಿಂದ ಮೂಡ ಸೈಟನ್ನ ಹಂಚಿಕೆ ಮಾಡ್ತಾರೆ ಪಾರ್ವತಿ ಅವರಿಗೆ. ಪಾರ್ವತಿ ಅವರು ಪಡೆದ ಸೈಟು ಪ್ರದೇಶ ನಿರ್ಧಾರ ಮಾಡಿದ್ದು ನಟೇಶ್. ಅಂದ್ರೆ ಆ ಜಾಗ ಯಾವ ಜಾಗದಲ್ಲಿ ತೆಗೆದುಕೊಳ್ಬೇಕು, ಅವರಿಗೆ ಸೈಟ್ ಕೊಡಬೇಕು ಅನ್ನೋದರ ಬಗ್ಗೆ
ಸಂಪೂರ್ಣವಾದಂಥ ನಿರ್ಧಾರ ಮಾಡಿದ್ದು ಆಗಿನ ಕಮಿಷನರ್ ನಟೇಶ್ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಈ ವಿಚಾರವನ್ನ ತನಿಖೆ ಆದ ನಂತರ ಇಲ್ಲಿ ಜಾರಿ ನಿರ್ದೇಶನಾಲಯ ಬಹಳ ಸ್ಪಷ್ಟವಾಗಿ ವರದಿಯಲ್ಲಿ ತಿಳಿಸಿರುವಂಥದ್ದು. ಇನ್ನು ಮೂಡಾದಲ್ಲಿ ಎಷ್ಟು ಸೈಟುಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಬರೋಬ್ಬರಿ 1095 ಸೈಟುಗಳು ಅಕ್ರಮವಾಗಿ ಹಂಚಿಕೆ ಆಗಿದೆ. ಬರೋಬ್ಬರಿ 1095. ಅದರ ಬೆಲೆ ಎಷ್ಟು ಗೊತ್ತಾ? 700 ಕೋಟಿ ರೂಪಾಯಿಗಿಂತ ಹೆಚ್ಚು. 700 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವಂತ ಸೈಟುಗಳನ್ನು 1095 ಸೈಟುಗಳನ್ನ ಹಂಚಿಕೆ ಮಾಡಿದ್ದಾರೆ, ಅದು ಕೂಡ ಅಕ್ರಮವಾಗಿ. ಈ ಸೈಟುಗಳನ್ನ ಪಡೆದವರು ಯಾರಾದ್ರೂ ಬಡವರು ಅಂತ ಅನ್ಕೊಂಡ್ರ ಅಥವಾ ಮಿಡಲ್ ಕ್ಲಾಸ್ ಜನ ಅನ್ಕೊಂಡ್ರ? ನೋ, ದೊಡ್ಡ ದೊಡ್ಡ ಶ್ರೀಮಂತರು, ರಾಜಕಾರಣಿಗಳು, ಇವರೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಇವರೆಲ್ಲರೂ ಕೂಡ ಇಲ್ಲಿ ಸೈಟ್ಗಳನ್ನ ಪಡೆದಿದ್ದಾರೆ. ಬೇನಾಮಿ ಅಥವಾ ಡಮ್ಮಿ ವ್ಯಕ್ತಿಗಳಿಗೆ ಸೈಟು ಹಂಚಿದ್ದಾರೆ ಮೂಡಾದವರು. ಬೇನಾಮಿ ಅಥವಾ ಡಮ್ಮಿ ವ್ಯಕ್ತಿಗಳಿಗೆ ಸೈಟನ್ನು ಹಂಚಿಕೆ ಮಾಡಿದ್ದಾರೆ. ಸೈಟು ಪಡೆದವರು ಪ್ರಭಾವಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಮೂಡಾದವರು ಕೊಡುವ 1946 ಭದ್ರತಾ ಠೇವಣಿ ಪತ್ರ ಕೂಡ ನಾಪತ್ತೆ ಆಗಿದೆ. ನೋಡಿ, ಮೂಡಾದವರು ಕೊಡುವಂತ ಈ ಬಾಂಡ್ ಪೇಪರ್ಗಳೇನಿರ್ತಾವಲ್ಲ ಅವೆಲ್ಲವೂ ಕೂಡ ನಾಪತ್ತೆ ಆಗಿದ್ದಾವೆ. ಎಷ್ಟು? 1946 ಬಾಂಡ್ ಪೇಪರ್ಗಳು ನಾಪತ್ತೆ ಆಗಿದ್ದಾವೆ. ಹಾಗಾದ್ರೆ ಆ ಬಾಂಡ್ ಪೇಪರ್ಗಳು ಎಲ್ಲಿಗೆ ಹೋದ್ವು? ಯಾರು ಆ ಬಾಂಡ್ ಪೇಪರ್ಗಳನ್ನು ನಾಪತ್ತೆ ಮಾಡಿದ್ರು? ಈಗಿರುವಂತ ಪ್ರಶ್ನೆ. ಹಂಚಿಕೆ ಅಕ್ರಮವಾಗಿ ಹಂಚಿಕೆ ಆಗಿರೋದು 1095. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ 1046 ಏನು ಈ ಬಾಂಡ್ ಪೇಪರ್ಗಳು ನಾಪತ್ತೆ ಆಗಿರೋದು. 1946 ಬಾಂಡ್ ಪೇಪರ್ಗಳು ನಾಪತ್ತೆ ಆಗಿದ್ದಾವೆ. ಅಂದ್ರೆ ಏನಾಗಿದೆ ಹಾಗಾದ್ರೆ ಇಲ್ಲಿ ಅಸಲಿಯಾಗಿ ಈಗ ಇರುವಂತ ಒಂದು ಪ್ರಶ್ನೆ ಇದು. ಯಾಕೆಂತ ಹೇಳಿದ್ರೆ ಪ್ರಪ್ರಥಮವಾಗಿ ಜಾರಿ ನಿರ್ದೇಶನಾಲಯ ಹೇಳ್ತಾ ಇರೋದು ಇಲ್ಲಿ ಅಕ್ರಮ ಅಂತೂ ಖಂಡಿತ ನಡೆದಿದೆ, ಜೊತೆಗೆ ಸಿದ್ದು ಪತ್ನಿ ಮೂಡಾ ನಿವೇಶನ ಅಕ್ರಮ ಅಂತೂ ಸತ್ಯ ಅನ್ನೋ ನಿಟ್ಟಿನಲ್ಲಿ ಏನು ಈ ಇಡಿ ವರದಿಯನ್ನು ಸಲ್ಲಿಸಿ ಬಿಟ್ಟಿದೆ. ಹಾಗಾಗಿನೇ ಸಹಜವಾಗಿ ಈ ಒಂದು ಕೇಸ್ ಯಾವ ರೀತಿಯಾಗಿ ಟರ್ನ್ ಪಡೆಯುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನೋದು ಕುತೂಹಲಕಾರಿ ವಿಚಾರ. ನಾನೀಗಾಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮೂಡಾ ನಿವೇಶನ ಹಂಚುವ ಪ್ರಕ್ರಿಯೆಯಲ್ಲಿ ಶಾಸನಬದ್ಧ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಇಡಿ ತನ್ನ ವರದಿಯಲ್ಲಿ ಹೇಳಿದೆ. ಇನ್ನು ಸಿದ್ದರಾಮಯ್ಯ ಆಪ್ತ ಸಹಾಯಕರಲ್ಲಿ ಒಬ್ಬರಾದ ದಿನೇಶ್ ಕುಮಾರ್ ಅಲಿಯಾಸ್ ಕುಮಾರ್ ಅನಾವಶ್ಯಕ ಪ್ರಭಾವವನ್ನ ಬೆಳೆಸಿದ್ದಾನೆ. ಹೇಳ್ಕೊಂಡು ಓಡಾಡುವುದು, ನಾನು ಸಿದ್ದರಾಮಯ್ಯನವರ ಆಪ್ತ, ಕೊಡಲೇಬೇಕು ಹಾಗೆ ಹೇಗೆ ಅಂತ ಹೇಳಿ ಪ್ರಭಾವವನ್ನು ಬೆಳೆಸೋದು ಈ ವ್ಯಕ್ತಿ ಕುಮಾರ್ ಅನ್ನೋ ವ್ಯಕ್ತಿ. ಏನು ಪಾರ್ವತಿ ಅವರಿಗೆ ಸೈಟ್ ಸಿಕ್ಕಾಗ ಅವರು ಪುತ್ರ ಯತೀಂದ್ರ ಮೂಡಾ ಮಂಡಳಿಯಲ್ಲಿದ್ರು, ಪತಿ ಸಿದ್ದರಾಮಯ್ಯ ವಿಪಕ್ಷ ನಾಯಕನಾಗಿದ್ರು. ಇದು ಕೂಡ ಎಲ್ಲೊಂದು ಕಡೆ ಪ್ರಭಾವ ಆಗೇ ಆಗಿರುತ್ತೆ, ಅದರಿಂದಾನೇ ಇನ್ಫ್ಲೂಯೆನ್ಸ್ ಮಾಡಿರುತ್ತೆ, ಅದರಿಂದಾನೇ ಈಗ ಅವರಿಗೆ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಜಾರಿ ನಿರ್ದೇಶನಾಲಯದ ವರದಿಯಲ್ಲಿ ಗೊತ್ತಾಗ್ತಾ ಇರುವಂಥ ಅಂಶ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ರೆ ಇಲ್ಲಿ ಬೇನಾಮಿ ಡಮ್ಮಿ ಹೆಸರಲ್ಲಿ 1095 ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ. 700 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸೈಟ್ಗಳಿವು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರನ್ನ ಇದುವರೆಗೂ ಕೂಡ ವಿಚಾರಣೆಗೆ ಒಳಪಡಿಸ್ತಾನೆ ಇದ್ರು. ಅದಾದ ನಂತರ ಈಗ ಜಾರಿ ನಿರ್ದೇಶನಾಲಯ ವರದಿ ಬಂದ ನಂತರ ಸಹಜವಾಗಿ ಈಗ ಬಹಳಷ್ಟು ಸಂಕಷ್ಟ ಎದುರಾಗಿದೆ ಮುಖ್ಯಮಂತ್ರಿಗಳಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮಾರಾಟಕ್ಕೂ ಮುನ್ನ ಸೈಟ್ ಹಂಚಿಕೆಯಾಗಿದೆ ಅಂತ ಅಂದಾಗ ಜಸ್ಟ್ ಇಮ್ಯಾಜಿನ್, ಸೈಟ್ಗಳನ್ನ ತಪ್ಪು ವಿಷಯ ಉಲ್ಲೇಖಿಸಿ ಮತ್ತು ಪ್ರಭಾವ ಆಧರಿಸಿ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಲಾಗಿದೆ. ನಿವೇಶನಗಳಲ್ಲಿ ಮೂಡಾ ಅದಾಗಲೇ ಕೆಲವು ನಿರ್ಮಾಣಗಳನ್ನ ಕೈಗೊಂಡಿದ್ರು. ಈ ಸೈಟುಗಳನ್ನ ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೃಷಿ ಜಮೀನು ಅಂತ ತೋರಿಸಿ ಖರೀದಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಗೆ ಕೃಷಿ ಜಮೀನಿನ ಮಾಲೀಕ ದೇವರಾಜು ಈ ಜಮೀನು ಮಾರಾಟ ಮಾಡುವ ಮುನ್ನವೇ ಸೈಟು ಮಂಜೂರು ಮಾಡಲಾಗಿತ್ತು ಅಂತ ಇಡಿ ಈ ಸಂದರ್ಭದಲ್ಲಿ ತಿಳಿಸಿದೆ. ಅಂದ್ರೆ ಇದು ಅಕ್ರಮದಿಂದ ತೆಗೆದುಕೊಂಡಿರುವಂತ ಜಮೀನು ಅಥವಾ ಸೈಟು. ಬಹಳ ಸ್ಪಷ್ಟ ಜಾರಿ ನಿರ್ದೇಶನಾಲಯದ ವರದಿ ಏನಿದೆ ಇದು ಅಂತೂ ಸತ್ಯಾಸತ್ಯತೆಯಿಂದ ಕೂಡಿರುವುದು. ಹಾಗಾಗಿ ಸಿದ್ದು ಪತ್ನಿ ಅಂದರೆ ಪಾರ್ವತಿ ಅವರು ಏನು ಪಡೆದುಕೊಂಡಿದ್ದಾರಲ್ಲ ಮೂಡಾ ನಿವೇಶನ, ಅಲ್ಲಿ ನಡೆದಿರೋದು ಅಕ್ರಮ ನಿಜ ಅಂತ ಹೇಳಿ ಇಲ್ಲಿ ವರದಿಯನ್ನು ಸಲ್ಲಿಸಿದೆ ಇಡಿ. ನೋಡೋಣ ಏನಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆ ಬಹಳಷ್ಟು ಬಾಕಿ ಇದೆ, ತನಿಖೆಯೂ ಕೂಡ ನಡೆಯುತ್ತೆ, ಇನ್ನು ಕೋರ್ಟ್ನಲ್ಲೂ ಕೂಡ ವ್ಯಾಜ್ಯ ನಡೀತಾ ಇದೆ. ಇದೆಲ್ಲದರ ಬಗ್ಗೆ ಮುಂದೇನಾಗುತ್ತೆ ಅನ್ನೋದನ್ನ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.